ಟಾಪ್ 10 ಒಳಗೆ ಅಂದರೆ 600ರಿಂದ 590 ಒಳಗಡೆ ಒಂದು 58 ವಿದ್ಯಾರ್ಥಿಗಳು ಟಾಪ್ 10 ಒಳಗಡೆ ಬಂದಿರುವಂಥದ್ದು. ಸೈನ್ಸ್ನ, ಕಾಮರ್ಸ್ನ ಎಲ್ಲ ತೆಗೆದ್ರೂ ಕೂಡ ನಮ್ಮಲ್ಲಿ 58 ವಿದ್ಯಾರ್ಥಿಗಳು ಟಾಪ್ 10 ಒಳಗೆ ಬಂದಿರುವಂಥದ್ದು. ಮೊನ್ನೆ ನಡೆದಂಥ ಸೀಟ್ ರಿಸಲ್ಟಲ್ಲಿ 1000 ಒಳಗಡೆ ಒಂದು 300 ಮಕ್ಕಳು 1000 ಒಳಗಡೆ ಬೇರೆ ಬೇರೆ ರ್ಯಾಂಕ್ ಅಂತ ತೆಗೆದಿರುವಂಥದ್ದು ನಮ್ಮ ವಿದ್ಯಾರ್ಥಿಗಳು. ಮೊನ್ನೆ IITಗೆ ಹೋದರೆ ಫಸ್ಟ್ ರೌಂಡಲ್ಲಿ 12 ವಿದ್ಯಾರ್ಥಿಗಳು IITಗೆ ಸೆಲೆಕ್ಟ್ ಆಗಿದ್ದಾರೆ. JEE ಅಡ್ವಾನ್ಸ್ ರಿಸಲ್ಟ್ ಬಂತು. ಫಸ್ಟ್ ರೌಂಡಲ್ಲಿ 12 ವಿದ್ಯಾರ್ಥಿಗಳು IIT ಸೆಲೆಕ್ಟ್ ಆಗಿದೆ. ಇನ್ನು ಸೆಕೆಂಡ್ ರೌಂಡ್, ಥರ್ಡ್ ರೌಂಡೆಲ್ಲ ಬಾಕಿ ಇದೆ. ಮೊನ್ನೆ ನೀಟ್ ಕ್ಯಾನ್ಸಲ್ ಆಯಿತು, ರೀ ಎಕ್ಸಾಮ್. ಅದರಲ್ಲಿ ಕ್ಯಾನ್ಸಲ್ ಆದ ಎಕ್ಸಾಮಲ್ಲೇ 715 ಬಂದಿತ್ತು. ಈಗ ಮತ್ತೆ ರೀ ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲೂ ಕೂಡ 100% ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ಸಾಧನೆಯನ್ನು ಮಾಡಿದ್ದಾರೆ. ಅದು ಸ್ವಲ್ಪ ದಿವಸದಲ್ಲಿ ಅದನ್ನು ಕೂಡ ನಿಮಗೆ ರಿವೀಲ್ ಮಾಡ್ತೇವೆ ನಿಮ್ಮ ಚಾನಲ್ಗಳ ಮುಖಾಂತರವೇ. ನಮ್ಮ ಚಾನಲ್ಗೆ ಬಂದೆ ನಾವು ನಿಮಗೆ ಅದರ ಬಗ್ಗೆ, ನಮ್ಮ ವಿದ್ಯಾರ್ಥಿನ ಕರ್ಕೊಂಡು ಬಂದೆ ನಾನು ನಿಮಗೆ ಅದರ ಬಗ್ಗೆ ಹೇಳ್ತೇನೆ. ನಮ್ಮಲ್ಲಿ ಈಗ ಏಮ್ಸ್ನ ವಿದ್ಯಾರ್ಥಿ, ನಮ್ಮಲ್ಲಿ PUC ಮಾಡಿ ಏಮ್ಸಲ್ಲಿ ಅನೇಕ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಪ್ರಜ್ವಲ್ ಅಂತ ಹೇಳುವಂಥ ಹುಡುಗ 710 ತಗೊಂಡಿದ್ದೆ ನೀಟಲ್ಲಿ, 720 ಅಲ್ಲಿ. ಆ ಟೈಮಲ್ಲಿ ಅವನಿಗೆ ಹೇಳಿದ್ದೆ ನಾನು, ನಿಮಗೆ 700 ಮೇಲೆ ತೆಗೆದ್ರೆ, ಆ ಟೈಮಲ್ಲಿ 700 ತೆಗೆದು ದೊಡ್ಡ ಸಾಧನೆ, ಮೇಲೆ ತೆಗೆದು ನಿಂಗೆ ಒಂದು 10 ಲಕ್ಷ ಕ್ಯಾಶ್ ಪ್ರೈಸ್ ಕೊಡ್ತೇವೆ ಅಂತೇಳಿ. ಅವನು 5 ವರ್ಷದ MBBSನ ಹಾಸ್ಟೆಲ್ನ ಖರ್ಚುಗಳು, ಅವನಿಗೆ ಏಮ್ಸಲ್ಲಿದೆ, ಅವನಿಗೆ ಫ್ರೀ ಇರ್ಬೋದು, ಬಟ್ ಆದರೆ ಹಾಸ್ಟೆಲ್ನ ಖರ್ಚುಗಳು, ಅವನ ಖರ್ಚುಗಳು ಎಲ್ಲದೂ ಕೂಡ ನಾವು ಸಂಸ್ಥೆಯ ವತಿಯಿಂದಲೇ ಅವನಿಗೆ ಕೊಟ್ಟು ಅವನಿಗೆ ಒಂದು ಪ್ರೋತ್ಸಾಹವನ್ನು ಮಾಡಿದ್ದೇವೆ.